ಅಲ್ಲಕಂದ್ರಣ ರೈತರ ಮಕ್ಕಳು ಬಳಸಿ ರೈತರ ಮಕ್ಕಳು ಉಳಿಸಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇರ್ತೀರಿ. ಅಂದರೆ ಕೆಲವ್ರು ಏನಪ್ಪ ಅಂತಂದರೆ ಕೆಲವು ನ್ಯೂಸ್ ಚಾನಲ್ಗಳೈತೆ ಅಂದರೆ ಮೀಡಿಯಾಗಳು ಅಂತಂದರೆ ಇಲ್ಲ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ಗಳೇನು ಅಂತಂದರೆ ಒಂದು ಸ್ವಲ್ಪ ವೈರಲ್ ಆಗೋರ್ಗು ಕೆಲವು ವೀಡಿಯೋಗಳು ಅವ್ರ ಕಣ್ಣು ಕಾಣಿಸೋರ್ಗು ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇಲ್ಲ ಯಾವುದೇ ಫಾರಂ ಬಗ್ಗೆ ಆಗಲಿ ಒಂದು ಪ್ರಮೋಷನ್ ಆಗಲಿ ಯಾರೂ ಕೇಳಲ್ಲ. ಕಂಪ್ಲೀಟಾಗಿ ಕೆಲವು ಮಾಧ್ಯಮಗಳು ಅಂದರೆ ಎಲ್ಲ ಮಾಧ್ಯಮಗಳು ಅಲ್ಲ, ಕೆಲವು ಮಾಧ್ಯಮಗಳು ಏನು ಅಂತಂದರೆ ಈಗೇನಾದ್ರೂ ಒಂದು ಸ್ವಲ್ಪ ವೀಡಿಯೋಸ್ಗಳು ವೈರಲ್ ಆಯಿತು ಅಂದರೆ ಇಲ್ಲ ಅದರಿಂದ ಏನಾದರೂ ಒಂದು ಇದು ಐತೆ ಅಂತಂದರೆ ಅದಕ್ಕೆ ನಾವು ಪ್ರಮೋಷನ್ ಮಾಡ್ಕೊಡ್ಲಾ ಬ್ರೋ, 200 ಕೇಳಿ 300 ಕೇಳಿ ಮತ್ತು 500 ಈ ಥರ ಅಮೌಂಟ್ ಕೇಳಿ ಪ್ರಮೋಷನ್ ಎಲ್ಲ ಮಾಡೋದು ಬೇಡ. ಅಂದರೆ ಈಗ ಉದಾಹರಣೆಗೆ ನಮ್ಮ ಸೆಕ್ರೆನಾಡು ಕೆಂಪಣ್ಣ ಆಗ್ಬೋದು, ಇವರೆಲ್ಲ ನಾನು ಫಾರಂ ಮಾಡೋಕ್ಕೂ ಮುಂಚೆನೇ ಒಂದೆರಡು ವೀಡಿಯೋಗಳು ಅಂದರೆ ಮೊಲದ ಬಗ್ಗೆ ಆಗಲಿ ಕೋಳಿ ಬಗ್ಗೆ ಆಗಲಿ ಒಂದೆರಡು ವೀಡಿಯೋ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಟ್ಟಿದ್ರು. ನೀವು ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ಇರೋರಾದರೆ ಏನಾದರೂ ಇತ್ತು ಅಂತಂದರೆ ನೀವು ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಡ್ಬೋದಲ್ವಾ. ಸುಮ್ಮನೆ ಯಾಕೆ ಅವೆಲ್ಲ ದುಡ್ಡು ಕೇಳ್ಕೊಂಡೆಲ್ಲ ಪ್ರಮೋಷನ್ನು ಅಂದರೆ ನಿಮ್ಮ ವೀಡಿಯೋಸ್ಗಳು ವೈರಲ್ ಆಗುತ್ತೆ ಮತ್ತು ಆ ಕಡೆಯಿಂದ ಇನ್ನೊಂದಷ್ಟು ಫಾಲೋವರ್ಸ್ ಬರ್ತಾರೆ. ನೀವು ಮಾಡೋದಾದರೆ ಫ್ರೀಯಾಗೆ ಮಾಡಿ. ಅಂದರೆ ಈ ಥರ ನನಗೆ ತುಂಬ ಕಾಲ್ಸ್ ಬರ್ತಿದೆ ಫ್ರೆಂಡ್ಸ್. ಅಂದರೆ ನನಗೆ ಈಗ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ ಇಲ್ಲ ಅಂತಂದರೆ ಒಂದಷ್ಟು ಟಿ ವಿ ಮಾಧ್ಯಮಗಳಾಗಲಿ ಅಂದರೆ ಯೂಟ್ಯೂಬ್ ಚಾನಲ್ಸ್ಗಳಾಗಲಿ ನಾವು ಅದು ಇದು ಅಂತ ಕಾಲ್ಸ್ ಮಾಡೋದು ಮತ್ತು ನನಗೆ ಪ್ರಮೋಷನ್ಗೆ ಒಂದು 200 ಕೊಡ್ತೀವಿ ಬ್ರೋ, 300 ಕೊಡಿ ಬ್ರೋ ಸಾಕು. ಇಷ್ಟೆಲ್ಲ 200-300 ರೂಪಾಯಿಗೆಲ್ಲ ಪ್ರಮೋಷನ್ ಮಾಡೋದ್ರ ಬದಲು ಫ್ರೀಯಾಗೆ ಮಾಡಿ, ಫಾಲೋವರ್ಸ್ ಆದರೂ ಬರ್ತಾರಲ್ಲ. ಅದನ್ನು ಬಿಟ್ಬಿಟ್ಟು ಪ್ರಮೋಷನ್ಸ್ ಇದೆಲ್ಲ ಬಿಟ್ಬಿಡಿ. ಫಸ್ಟು ನೀವು ರೈತರಿಗೆ ಸಪೋರ್ಟ್ ಮಾಡ್ಕೊಳ್ಳಿ, ರೈತರದ್ದು ಒಂದಷ್ಟು ವೀಡಿಯೋಸ್ಗಳ ಕೊಡಿ, ನಿಮ್ಮ ಚಾನಲ್ ತಾನಾಗೆ ಗ್ರೋತ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಅದು ಇದು ಅಂತ ತಮ್ಮೇಲೆ ಬಳ್ಕೊಂಡು 3000 ಸಾಕ್ಬೋದು, 4000 ಸಂಪಾದನೆ ಮಾಡ್ಬೋದು, ಅಷ್ಟು ಇಷ್ಟು ಅಂತ ಹೇಳೋದ್ರ ಬದಲು ಫ್ರೀಯಾಗೆ ಮಾಡಿಕೊಡಿ, ಫ್ರೀಯಾಗೆ ಹೇಳಿ, ಫ್ರೀಯಾಗೆ ಇರೋದು ಮಾತಾಡಿ ಫ್ರೆಂಡ್ಸ್.